ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ ನಾವೀಗ 1ನೇ ಸ್ಕಂದದ 19ನೇ ಅಧ್ಯಾಯದಲ್ಲಿದ್ದೇವೆ. ಈ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜ ತಪಸ್ಸನ್ನು ಆಚರಿಸಲಿಕ್ಕೆ ಗಂಗಾ ನದಿಯ ದಡಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಅನೇಕ ಋಷಿವರೇಣ್ಯರು ಆತನನ್ನು ಸಂಧಿಸ್ತಾರೆ. ಆ ಗಂಗಾ ನದಿಯ ತೀರಕ್ಕೆ ಅವರೆಲ್ಲ ಬರ್ತಾರೆ. ಈ ವಿಚಾರಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ಪ್ರಾರಂಭ ಮಾಡ್ತಾ 1ನೇ ಸ್ಕಂದದ 19ನೇ ಅಧ್ಯಾಯದ 11ನೆಯ ಶ್ಲೋಕ. ಅನ್ಯೇ ಚ ದೇವರ್ಷಿ ಬ್ರಹ್ಮರ್ಷಿವರ್ಯಾ ರಾಜರ್ಷಿವರ್ಯಾ ಅರುಣಾದಯಶ್ಚ ನಾನಾರ್ಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ್ಯ ರಾಜ ಶಿರಸಾ ವವಂದೇ. ಅಲ್ಲಿ ಇನ್ನೂ ಅನೇಕ ದೇವ ಋಷಿಗಳು, ದೊರೆಗಳು ಮತ್ತು ನಾನಾ ಋಷಿಗಳ ವಂಶಜರಾದ ಅರುಣಾದಯರೆಂಬ ವಿಶೇಷ ಕ್ಷತ್ರಿಯರು, ಅಂದರೆ ರಾಜ ಋಷಿಗಳಲ್ಲಿ ವಿಶೇಷ ಶ್ರೇಣಿಗೆ ಸೇರಿದವರು, ಇವರೆಲ್ಲ ಆಗಮಿಸಿದ್ರು. ಅವರೆಲ್ಲರೂ ಪರೀಕ್ಷಿತ ಚಕ್ರವರ್ತಿಯನ್ನು ಭೇಟಿ ಮಾಡಲು ಒಟ್ಟಾಗಿ ಸೇರಿದಾಗ ಚಕ್ರವರ್ತಿಯು ಅವರನ್ನು ಯಥೋಚಿತವಾಗಿ ಸ್ವಾಗತಿಸಿ ತಲೆಬಾಗಿ ನಮಸ್ಕರಿಸಿದನು. ತಲೆಬಾಗಿ ನಮಸ್ಕರಿಸಿ ಶ್ರೇಷ್ಠರಿಗೆ ಗೌರವ ತೋರಿಸುವ ಪದ್ಧತಿಯು ಗೌರವಾನ್ವಿತ ಅತಿಥಿಗಳ ಮನಸ್ಸಿಗೆ ಮುಟ್ಟುವಂತಹ ಸೌಜನ್ಯದ ನಡಾವಳಿ. ಹೀಗೆ ಮಾಡಿದಾಗ ಘೋರ ಅಪರಾಧಗಳನ್ನು ಎಸಗಿದವರನ್ನು ಕ್ಷಮಿಸಲಾಗುವುದು. ಎಲ್ಲ ಋಷಿಗಳು ಮತ್ತು ದೊರೆಗಳಿಂದ ಸನ್ಮಾನಿತನಾಗಿದ್ದರು. ಪರೀಕ್ಷಿತ ಮಹಾರಾಜ ಏನಾದರೂ ಅಪರಾಧವಾಗಿದ್ದಲ್ಲಿ ಅವರು ಕ್ಷಮಿಸಲೆಂದು ವಿನಯಪೂರ್ಣ ನಡವಳಿಕೆಯಿಂದ ಹಿರಿಯರನ್ನು ಸ್ವಾಗತಿಸಿದನು. ಸಾಮಾನ್ಯವಾಗಿ ಬದುಕಿನ ಕೊನೆಯ ಘಟ್ಟದಲ್ಲಿ ದೇಹತ್ಯಾಗದ ಮುನ್ನ ಪ್ರಜ್ಞಾವಂತನಾದಂತಹ ಪ್ರತಿ ವ್ಯಕ್ತಿಯು ಕ್ಷಮೆ ಪಡೆಯುವ ಸಲುವಾಗಿ ಈ ವಿನೀತ ಪದ್ಧತಿಯನ್ನು ಅನುಸರಿಸುತ್ತಾನೆ. ಹೀಗೆ ಪರೀಕ್ಷಿತ ಮಹಾರಾಜನು ಭಗವದ್ಧಾಮಕ್ಕೆ ಮರಳಲು ಪ್ರತಿಯೊಬ್ಬರ ಶುಭಾಶಯವನ್ನು ಕೋರಿದನು. ಮುಂದಿನ ಶ್ಲೋಕ 12ನೆಯ ಶ್ಲೋಕ. ಸುಖೋಪವಿಷ್ಟೇಷ್ವಥತೇಷು ಭೂಯಃ ಕೃತ ಪ್ರಣಾಮಸ್ವ ಚಿಕೀರ್ಷಿತಂ ಯತ್ ವಿಜ್ಞಾಪಯಾಮಾಸ ವಿವಿಕ್ತಚೇತಾ ಉಪಸ್ಥಿತೋಗ್ರೇಭಿಗೃಹೀತ ಪಾಣಿ. ಎಲ್ಲ ಋಷಿಗಳು ಮತ್ತಿತರರು ಸುಖಾಸೀನರಾದ ಮೇಲೆ ಮಹಾರಾಜನು ಅವರ ಮುಂದೆ ಕೈ ಮುಗಿದು ವಿನೀತನಾಗಿ ನಿಂತು ಆಮರಣಾಂತ ನಿರಶನ ವ್ರತ ಆಚರಿಸುವ ತನ್ನ ನಿರ್ಧಾರವನ್ನು ಅವರಿಗೆ ತಿಳಿಸಿದನು. ಮಹಾರಾಜನು ಗಂಗಾ ತೀರದಲ್ಲಿ ಆಮರಣಾಂತ ನಿರಶನ ವ್ರತವನ್ನು ಕೈಗೊಳ್ಳಲು ಈ ವೇಳೆಗಾಗಲೇ ನಿರ್ಧರಿಸಿದ್ದನಾದರೂ ಅಲ್ಲಿ ನೆರೆದಿದ್ದಂತಹ ಮಹಾನ್ ಪ್ರಮಾಣ ಪುರುಷರ ಅಭಿಪ್ರಾಯವನ್ನು ತಿಳಿದುಕೊಳ್ಳಲು ತನ್ನ ನಿರ್ಧಾರವನ್ನು ಅವರಿಗೆ ವಿನೀತ ಭಾವದಿಂದ ನಿವೇದಿಸಿದನು. ಯಾವುದೇ ನಿರ್ಧಾರ ಎಷ್ಟೇ ಮಹತ್ವದ್ದಿರಲಿ ಅದಕ್ಕೆ ಒಂದು ಪ್ರಮಾಣೀಕೃತ ಅಂಗೀಕಾರ ಮುದ್ರೆ ಬೇಕು, ಆಗಲೇ ವಿಷಯ ಪರಿಪೂರ್ಣವಾಗುವುದು. ಎಂದರೆ ಆ ಕಾಲದಲ್ಲಿ ಭೂಪಾಲಕರಾಗಿದ್ದ ರಾಜರುಗಳು ನಿರಂಕುಶ ಪ್ರಭುಗಳಾಗಿರಲಿಲ್ಲ. ಅವರು ಚಾಚೂ ತಪ್ಪದೆ ವೇದಜ್ಞಾನಾನುಸಾರ ಋಷಿಮುನಿಗಳು ನೀಡುತ್ತಿದ್ದಂತಹ ಅಧಿಕೃತ ತೀರ್ಮಾನಗಳನ್ನು ಪಾಲಿಸುತ್ತಿದ್ದರು. ಪರೀಕ್ಷಿತ ಮಹಾರಾಜನು ಪರಿಪೂರ್ಣ ದೊರೆಯಾಗಿ ತನ್ನ ಜೀವಿತದ ಕೊನೆಯವರೆಗೂ ಪ್ರಮಾಣ ಪುರುಷರ ಸಲಹೆ ಪಡೆಯುವಂತಹ ನಿಯಮಗಳನ್ನು ಪಾಲಿಸಿದನು. ಮುಂದಿನ ಶ್ಲೋಕ 13ನೆಯ ಶ್ಲೋಕ. ರಾಜೋವಾಚ ಅಹೋ ವಯಂ ಧನ್ಯತಮಾ ನೃಪಾಣಾಂ ಮಹತ್ತಮಾನುಗ್ರಹಣೀಯಶೀಲಾಃ ರಾಜ್ಞಾಂ ಕುಲಂ ಬ್ರಾಹ್ಮಣಪಾದಶೌಚಾದ್ ದೂರಾದ್ ವಿಸೃಷ್ಟಂ ಬತ ಗರ್ಹ್ಯ ಕರ್ಮಃ. ಸುದೈವಿ ಪರೀಕ್ಷಿತ ಮಹಾರಾಜನು ನುಡಿದನು, ಮಹಾತ್ಮರ ಅನುಗ್ರಹ ಪಡೆಯಲು ಶಿಕ್ಷಿತರಾದ ಸಕಲ ರಾಜರುಗಳಲ್ಲಿ ನಾವು ತಮಗೆ ಅತ್ಯಂತ ಭಾರಿಗಳು. ಸಾಮಾನ್ಯವಾಗಿ ನೀವು ಅಂತಂದರೆ ಋಷಿಗಳು ರಾಜರನ್ನು ದೂರ ಇರಿಸಬೇಕಾದ ಉಚ್ಛಿಷ್ಟದಂತೆ ಪರಿಗಣಿಸುವಿರಿ. ಪರೀಕ್ಷಿತ ಮಹಾರಾಜನ ಸನ್ನಿವೇಶವನ್ನು ನೋಡೋದಾದರೆ ಆತ ನಿರಶನ ವ್ರತದತ್ತ ಈಗ ತಿರುಗಿದ್ದ.
ಆತ ಪ್ರತ್ಯಕ್ಷವಾಗಿ ಬ್ರಾಹ್ಮಣ ಕುಮಾರನಿಂದ ಮರಣ ಶಾಪಗ್ರಸ್ತನಾಗಿದ್ದ. ಅದು ವಾಸ್ತವವಾಗಿ ತನ್ನ ಬಳಿಗೆ ಹಿಂತಿರುಗುವಂತೆ ಭಗವಂತ ಅವನಿಗೆ ನೀಡಿದಂತಹ ಒಂದು ಆಜ್ಞೆ ಅಂತಲೇ ತಿಳ್ಕೊಳ್ಬಹುದು. ನಿರಶನ ವ್ರತದ ನಿಮಿತ್ತ ಆತ ಗಂಗಾ ನದಿಯ ತಟಾಕದಲ್ಲಿ ಸೇರಿದ್ದ. ಅಲ್ಲಿ ಸಮಾವೇಶಗೊಂಡಿದ್ದಂತಹ ಮಹರ್ಷಿ, ಯೋಗಿಗಳು ಮತ್ತಿತರ ಪಾರಮಾರ್ಥಿಕವಾದಿಗಳು ಅವನನ್ನು ನೋಡಲು ತೀವ್ರ ಕಾತರರಾಗಿದ್ದರು. ಯಾಕಂತಂದರೆ ಮಹಾರಾಜನು ಭಗವದ್ಧಾಮಕ್ಕೆ ಹಿಂತಿರುಗಲಿದ್ದ. ಅಲ್ಲಿ ಸಮಾವೇಶಗೊಂಡಿದ್ದ ಮಹರ್ಷಿಗಳೆಲ್ಲರೂ ತನ್ನ ಪೂರ್ವಜರಾದ ಪಾಂಡವರಿಗೆ ಭಗವಂತನಿಗೆ ಅವರು ಸಲ್ಲಿಸಿದಂತಹ ಭಕ್ತಿ ಸೇವೆಯಿಂದಾಗಿ ದಯಾಪೂರ್ಣರಾಗಿದ್ದರು ಎಂಬುದು ಪರೀಕ್ಷಿತ ಮಹಾರಾಜನಿಗೂ ತಿಳಿದಿತ್ತು. ಆದ್ದರಿಂದ ತನ್ನ ಜೀವಿತದ ಕೊನೆಯ ಗಳಿಗೆಯಲ್ಲಿ ತನ್ನನ್ನು ಕಾಣಲು ಬಂದದ್ದಕ್ಕಾಗಿ ಅವನು ಋಷಿಗಳಿಗೆ ಕೃತಜ್ಞನಾಗಿದ್ದನು. ಅದೆಲ್ಲವೂ ತನ್ನ ಪೂರ್ವಜರ ತಾತ ಮುತ್ತಾತಂದಿರ ಆಭಾರ ಮನ್ನಣೆಯ ಫಲವೆಂದು ಅವನು ಭಾವಿಸಿದ. ತಾನು ಅಂತಹ ಮಹಾನ್ ಭಕ್ತನ ವಂಶಜನಾದ್ದಕ್ಕಾಗಿ ಆತ ಹೆಮ್ಮೆ ಪಟ್ಟ. ಭಗವದ್ಭಕ್ತರ ಇಂತಹ ಹೆಮ್ಮೆ ಖಂಡಿತವಾಗಿಯೂ ಐಹಿಕ ಅಭ್ಯುದಯದಿಂದ ಬರುವಂತಹ ಜಂಬಕ್ಕೆ ಸಮನಾದುದಲ್ಲ. ಮುಂದಿನ ಶ್ಲೋಕ 14ನೇಯ ಶ್ಲೋಕ. ತಸ್ಯೈವ ಮೇಘಸ್ಯ ಪರಾವರೇಶೋ ವ್ಯಾಸಕ್ತಚಿತ್ತಸ್ಯ ಗೃಹೇಷ್ವಭೀಕ್ಷ್ಣಂ ನಿರ್ವೇದ ಮೂಲೋ ದ್ವಿಜಶಾಪರೂಪೋ ಯತ್ರ ಪ್ರಸಕ್ತೋ ಭಯಮಾಶು ಧತ್ತೆ. ಐಹಿಕ ಮತ್ತು ಪಾರಮಾರ್ಥಿಕ ಲೋಕಗಳೆರಡನ್ನೂ ನಿಯಂತ್ರಿಸುವ ದೇವೋತ್ತಮ ಪರಮಪುರುಷನು ಬ್ರಾಹ್ಮಣನ ಶಾಪ ರೂಪದಲ್ಲಿ ನನ್ನ ಮೇಲೆ ದಯವಿಟ್ಟು ಅನುಗ್ರಹ ತೋರಿದ್ದಾನೆ. ನಾನು ಸಾಂಸಾರಿಕ ಜೀವನಕ್ಕೆ ಅಂಟಿಕೊಂಡಿದ್ದೆ. ನನ್ನನ್ನು ಅದರಿಂದ ರಕ್ಷಿಸಲು ಭಗವಂತ ಬಯಸಿದ. ನಾನು ಈ ಲೋಕವನ್ನು ಭಯದಿಂದ ಬಿಡಬೇಕಾಗುವ ರೀತಿಯಲ್ಲಿ ಅವನು ನನಗೆ ಪ್ರತ್ಯಕ್ಷವಾಗಿದ್ದಾನೆ. ಪರೀಕ್ಷಿತ ಮಹಾರಾಜನು ಮಹಾನ್ ಭಕ್ತರಾದ ಪಾಂಡವರ ವಂಶಜನು. ಭಗವಂತನ ಸತ್ಸಂಗ ಹೊಂದುವುದಕ್ಕಾಗಿ ಪಾರಮಾರ್ಥಿಕವಾದ ತರಬೇತಿ ಪಡೆದಿದ್ದರೂ ಲೌಕಿಕವಾದ ಸಂಸಾರ ಮೋಹ ಅವನಿಗೆ ಪ್ರಬಲವಾದ ಆಕರ್ಷಣೆಯಾಗಿತ್ತು ಎಂದೇ ಭಗವಂತನು ಸನ್ನಾಹದಿಂದ ಅವನನ್ನು ವಿರಕ್ತನನ್ನಾಗಿಸಬೇಕಾಯಿತು. ವಿಶೇಷ ಭಕ್ತನ ವಿಚಾರದಲ್ಲಿ ಭಗವಂತ ಇಂತಹ ನೇರ ಕ್ರಮ ಕೈಗೊಳ್ಳುತ್ತಾನೆ. ಬ್ರಹ್ಮಾಂಡದಲ್ಲಿನ ಶ್ರೇಷ್ಠ ದಿವ್ಯ ಪುರುಷರ ಸಾನ್ನಿಧ್ಯದಿಂದಾಗಿ ಪರೀಕ್ಷಿತ ಮಹಾರಾಜನಿಗೆ ಇದು ಅರ್ಥವಾಯಿತು. ಭಗವಂತನು ತನ್ನ ಭಕ್ತರಲ್ಲಿ ನಿವಾಸಿಯಾಗಿರುತ್ತಾನೆ. ಆದ್ದರಿಂದ ಮಹರ್ಷಿಗಳ ಸನ್ನಿಧಿಯು ಭಗವಂತನ ಸಾನ್ನಿಧ್ಯವನ್ನು ಸೂಚಿಸುತ್ತಿತ್ತು. ಆದ್ದರಿಂದ ಮಹಾರಾಜನು ಮಹರ್ಷಿಗಳ ಸಾನ್ನಿಧ್ಯವನ್ನು ಪರಮ ಪ್ರಭುವಿನ ಅನುಗ್ರಹದ ಚಿಹ್ನೆ ಎಂದು ಭಾವಿಸಿ ಸ್ವಾಗತಿಸಿದನು. ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.